ತಿನ್ನಮ್ಮ. ಬೇಡ ಕಣೆ, ದಯವಿಟ್ಟು ತಿನ್ನಮ್ಮ. ನಂಗೆ ಬೇಡ ಗೀತಾ. ನನಗೆ ಯಾಕೆ ಹೊಟ್ಟೆಲಿ ತುಂಬ ಸಂಕಟ ಆಗ್ತಾ ಇದೆ. ಹೇಗೆ ಇತ್ತು ತಿಳಿಯುತ್ತೆ ಹೊಟ್ಟೆಲಿ. ಇಲ್ಲ ಅಮ್ಮ, ನಾನು ಡಾಕ್ಟರ್ ಹತ್ರ ವಿಚಾರಿಸ್ದೆ. ಅಪ್ಪ ಚೂರ್ ಚೇತರಿಸ್ಕೊಳ್ತಾ ಇದಾರಂತೆ. ಇದೇ ರೀತಿ ಮುಂದುವರೆದ್ರೆ ಅಪ್ಪಾಯನ ದಾಟಿ ಎದ್ದು ಬರ್ತಾರಂತೆ. ಹೌದಾ? ಹೌದಮ್ಮ, ಅಪ್ಪಂಗೆ ಏನಾಗಲ್ವಂತೆ. ಒಂದ್ಸತಿ ಚೇತರಿಸ್ಕೊಂಡ್ರೆ ನಿಮ್ಮಪ್ಪನ್ ನಾಳೆನೆ ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ. ಆ ಮಾತೊಂದು ನಿಜ ಆಗ್ಬಿಟ್ರೆ ಅಷ್ಟೇ ಸಾಕು ಕಣೆ. ನಾನು ಅದೇ ಬಯಸ್ತಾ ಇರೋದಮ್ಮ. ಅಪ್ಪ ಹುಷಾರಾದಾಗ ನೀನ್ ಪ್ರಜ್ಞೆ ತಪ್ಪು ಮಲಗಿದ್ರೆ ಚೆನ್ನಾಗಿರುತ್ತಾ ಹೇಳು? ಅದಕ್ಕೆ ಒಂಚೂರು ತಿನ್ನಮ್ಮ ಪ್ಲೀಸ್. ನೋಡ್ದ ಅಪ್ಪ ನಿನ್ನ ನೆನ್ಸ್ಕೊಂತ ಇದಾರೆ. ಒಳಗಡೆ ಅಪ್ಪ ಪ್ರಜ್ಞೆ ತಪ್ಪು ಮಲಗಿದ್ರು ಮನ್ಸೆಲ್ಲ ನಿನ್ ಮೇಲೆ. ಅದು ಶುರುವಾಯ್ತು. 2 ಪೆಗ್ ಒಳಗಡೆ ಹೋದ ಕೂಡಲೇ ನಿದ್ದೆ ಅದು ಎಲ್ಲಿಂದ ಬರುತ್ತೋ ಕಣ್ಣು ರೆಪ್ಪೆನ ಹಿಡಿದು ಪುಲಾಪ್ಸ್ ತೆಗಿಯೋಕೆ ಶುರು ಮಾಡುತ್ತೆ ದರಿದ್ರ. ಆಯ್ತೇನೋ? ನಡೀತಿದೆ ಮಾಮ. ಏನ್ ಬಿಡಪ್ಪ, ಗುಂಡ ಹಾಕೋದ್ರಲ್ಲಿ ಮ್ಯಾರಥಾನ್ ರನ್ನರ್ ನೀನು. ಮುಂದುವರಿಸಿ ಅದನ್ನು ಮುಗಿಸು. ನಾನು ಇಲ್ಲೇ ಚೂರು ನಿದ್ದೆ ತೆಗಿದ್ದೇನೆ. ಮಾಮ, ನಿನಗ್ ಕುಡಿದ್ರೆ ನಿದ್ದೆ ಬರುತ್ತೆ, ಆದ್ರೆ ನಾನ್ ಕುಡಿದ್ರೆ ಒಳಗಡೆ ಇರೋ ಕಿಚ್ಚು ಸೇಡು ಎಲ್ಲ ಗುದ್ಕೊಂಡು ಆಚೆ ಬರುತ್ತೆ. ನನ್ನನ್ನು ಇಷ್ಟು ದಿವಸ ನೀತಿ ನಿಯತ್ತು ಅನ್ಕೊಂಡು ಅವಮಾನದ ಬೆಂಕಿಯಲ್ಲಿ ರೋಸ್ಟ್ ಮಾಡ್ತಾ ಇದ್ದ ಆ ಗೀತಾ ಇವತ್ತು ಅವ್ರ ಅಪ್ಪ ಸಾಯೋದನ್ನ ಎದುರು ನೋಡ್ತಾ ಇರ್ತಾಳೆ. ಕಣ್ಣಲ್ಲಿ ನೀರು ದಳದಳ ಅಂತ ಹರಿದು ಕೆನ್ನೆ ಮೇಲೆ ಪ್ರವಾಹ ಹೋಗ್ತಾ ಇರುತ್ತೆ. ಇದೆಲ್ಲ ನನಗೆ ಮಜಾ ಕೊಡೋ ವಿಷಯ. ಆದ್ರೆ ಅದು ಯಾವುದನ್ನು ನೋಡ್ದೆ ನಾನು ಇಲ್ಲಿ ಗುಂಡಾಗ್ತಾ ಕೂತಿರೋದು ನ್ಯಾಯನಾ ಮಾಮ? ಓ, ನೀನು ಆರಾಮಾಗಿ ನಿದ್ದೆ ಡಾರ್ಲಿಂಗ್ನ ತಬ್ಕೊಂಡು ಮಲ್ಕೊಂಡಿದ್ಯಾ. ನನಗೆ ಆಗ್ತಿರೋ ಆನಂದನ ತೋರ್ಸಕ್ಕೆ ನಿನ್ನನ್ನು ಕರ್ಕೊಂಡೋಗೋಣ ಅಂದ್ಕೊಂಡಿದ್ದೆ. ಆದ್ರೆ ನೀನ್ ಮಲ್ಗಿದ್ಯಾ. ಸೋಲ್ತಾ ಸಂಕಟದಲ್ಲಿ ಒದ್ದಾಡ್ತಾರ ಗೀತನ ಈ ಟೈಮಲ್ಲಿ ನಾನು ನೋಡ್ದೆ ಇದ್ರೆ ನಾನು ಬದುಕಿರೋದು ವೇಸ್ಟ್. ಗಾಯ ಮಾಡೋದು ದೊಡ್ಡ ವಿಷಯ ಅಲ್ಲ ಮಾಮ. ಗಾಯದ ನೋವು ಅನ್ಭವಿಸುವಾಗ ಆ ಗಾಯ ಮಾಡ್ದೋನ್ ಎದುರು ನಿಂತು ಇದೆಲ್ಲ ಬೇಕಿತ್ತ ಅಂತ ಕೇಳೋದು ದೊಡ್ಡ ವಿಷಯ.
ಸೊ ಗೀತಾ ದುಃಖ ನೋಡ್ಬೇಕು, ಸಂಕಟ ನೋಡ್ಬೇಕು, ಅದನ್ನ ನಾನು ತಮಾಷೆ ಮಾಡ್ಬೇಕು, ಚುಚ್ಚಿ ಕೆಣಕ್ಬೇಕು. ಸೊ ಮೀ ಗೋಯಿಂಗ್ ದೇರ್. ಗೀತಾ, ಐ ಆಮ್ ಕಮಿಂಗ್. ನನ್ ಎಂತ ಪರಿಸ್ಥಿತಿ ನೋಡಮ್ಮ. ಮಕ್ಳಿಗೆ ಸಮಯ ಸಿಕ್ಕರೆ ಸಾಕು ಅಮ್ಮನ ಮಡ್ಲ ಮೇಲೆ ಮಲ್ಗಿ ಎಂತ ಕಷ್ಟನಾದ್ರೂ ಮರ್ತು ಬಿಡ್ಬೋದು ಅನ್ನೋ ವಿಶ್ವಾಸ ಇಟ್ಕೊಂಡಿರ್ತಾರೆ. ಆದ್ರೆ ಇವತ್ತು ಈ ಮಗಳನ್ನ ಎತ್ತ ತಾಯಿ ಮಗಳ ಮಡಿಲ ಮೇಲೆ ಮಲಗಿದಾಳೆ. ಕುಟುಂಬಕ್ಕೆ ಈ ಕಷ್ಟ ಕೊಡ್ತಿದ್ದ ಮಗಳು ಮಡಿಲು ಇಷ್ಟಾದ್ರೂ ಸುಖ ಕೊಡ್ತಿದ್ಯಲ್ಲಮ್ಮ, ಅದ್ ಸಾಕು. ಈ ಸಣ್ಣ ಸಮಾಧಾನ ಸಾಕು. ಅಮ್ಮನಿಗೆ ಮಗಳಾಗೋದು ಚಿಕ್ಕ ವಿಷಯನೇ ಅಲ್ಲ ಅಮ್ಮ. ಆದ್ರೆ ಮಗಳು ಎತ್ತ ತಾಯಿಗೆ ಅಮ್ಮನಾಗೋ ಸುಂದರ ಕ್ಷಣಕ್ಕೆ ಸಂತೋಷ ಪಡ್ಬೇಕಾ? ಆ ಸಂದರ್ಭದಿಂದ ಅಪ್ಪ ಸಾವಿನ ಮಡ್ಲಲ್ಲಿ ಮಲಗಿದ್ದಾರೆ ಅಂತ ದುಃಖ ಪಡ್ಬೇಕಾ? ಒಂದು ಗೊತ್ತಾಗ್ತಿಲ್ಲ ಅಮ್ಮ, ಒಂದು ಗೊತ್ತಾಗ್ತಿಲ್ಲ. ಏನು ವಿಚಿತ್ರ ಅಲ್ವಾ ಸರ್? ಒಳಗಡೆ ಇಡೋ ಪೇಷಂಟ್ ಕಡೆಯವರು ನಾವು ಅವ್ರ ಜೀವ ಉಳಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೊರಗಡೆ ಕಾಯ್ತಾ ಕೂತಿದ್ದಾರೆ. ಇದನ್ನ ವಿಚಿತ್ರ ಅನ್ನಲ್ಲ ಅಭಿಷೇಕ್. ಸದ್ಯ ಜಗತ್ತು ನಡೀತಿರೋದೇ ಹೀಗೆ. ಆಶ್ವಾಸನೆ ಕೊಡೋ ರಾಜಕಾರಣಿ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಗೊತ್ತಿದ್ರು ನಾವು ಅವ್ರ ಮಾತನ್ನ ನಂಬ್ತೀವಿ. ಏನು ಸರ್ ಹೇಳ್ತಾ ಇದ್ದೀರಾ? ನೋಡಿ, ಈಗ ನಾವು ನಾಳೆ ಸಂಜೆವರೆಗೂ ಆ ಹಣನ ಕದಲಿಸೋ ಹಾಗಿಲ್ಲ. ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಹೇಳ್ತಾ ಇರಬೇಕು. ನಾಳೆ ಸಂಜೆ ಅನೌನ್ಸ್ ಮಾಡಬೇಕು. ಆದರೆ ಹೇಗೆ ಮಾಡೋದು ಸರ್? ನನ್ನ ಜೊತೆ ಬನ್ನಿ, ಐ ವಿಲ್ ಟೀಚ್ ಯು. ಯಾಕ್ರಿ, ನಿದ್ದೆ ಬರ್ತಾ ಇಲ್ವಾ? ಇಲ್ಲ ಬಾನ್, ಹಾಗೆ ಯೋಚನೆ ಮಾಡ್ತಾ ಇದ್ದೆ. ಏನ್ ಮಾಡ್ತಾ ಇದ್ರಿ? ಏನಿಲ್ಲ, ಮನೆ ಕಡೆ ಗಮನ ಇಟ್ಟು ಕೂತ್ಬಿಟ್ಟಿದ್ದೀನಿ. ಹೊರಗಿನ ಜಗತ್ತಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ರಾಜಕೀಯದ ಒಂದೇ ಒಂದು ಸುದ್ದಿ ನನ್ನ ಕಿವಿಗೆ ಬೀಳ್ತಾ ಇಲ್ಲ. ಅದೆಲ್ಲ ಹಾಗೆ ನನ್ನ ತಲೆಗೆ ಬಂದು ಹೋಯ್ತು. ಆಮೇಲೆ ಈ 3 ದಿವಸದಲ್ಲಿ ಅದೆಷ್ಟು ಜನ ನನ್ನ ಹತ್ರ ಕಷ್ಟ ಹೇಳ್ಕೊಂಡು ಬರ್ತಾ ಇದ್ರೋ ಗೊತ್ತಿಲ್ಲ. ಅದೆಷ್ಟು ಜನಕ್ಕೆ ನನ್ನ ಅವಶ್ಯಕತೆ ಇತ್ತೋ ಗೊತ್ತಿಲ್ಲ. ಹಾ, ಮುಂದುವರ್ಸಿ, ಕೇಳ್ತಾ ಇದ್ದೀನಿ. ಜನರ ಜವಾಬ್ದಾರಿ ಅಲ್ವಾ ಬಾನು? ಜವಾಬ್ದಾರಿ ಅನ್ನೋದನ್ನ ಒಂದು ಸರ್ತಿ ಹೆಗಲ್ ಮೇಲೆ ಹೊತ್ಕೊಂಡಾಗ, ಯಾವುದೋ ಕಾರಣಕ್ಕೆ ಅದನ್ನ ನಿಭಾಯಿಸದೆ ಹೋದಾಗ, ಅಯ್ಯೋ ನನ್ನ ಕೈಲಿ ಆಗ್ತಾ ಇಲ್ವಲ್ಲಪ್ಪ ಅಂತ ನಾವು ಪಶ್ಚಾತ್ತಾಪ ಪಡ್ತೀವಲ್ಲ, ಆ ಗಿಲ್ಟ್, ಆ ಪಾಪ ಪ್ರಜ್ಞೆ ನಮ್ಗೆ ಸಂಕಟ ತರುತ್ತಲ್ಲ, ಆ ಸಂಕಟ ಆಗ್ತಾ ಇದೆ ಅಷ್ಟೇ. ಅದು ಬಿಟ್ರೆ ಇನ್ನೇನು ಇಲ್ಲ.
ಇಂಥ ಪರಿಸ್ಥಿತಿಗೆ ನೀನೇನಂತೀಯ ಬಾನು? ನಿಜ. ಸರ್ಕಾರದ ಜವಾಬ್ದಾರಿ, ಜನರ ಜವಾಬ್ದಾರಿ. 3 ದಿವಸ ತಪ್ಸಿದ್ರೂ ಮನ್ಸಿಗೆ ನೋವಾಗುತ್ತೆ. ನಿಜ. ಹಾ, ಅದನ್ನ ನಾನು ಹೇಳಿದ್ದು. ಸಂಸಾರ ಅನ್ನೋದು ಒಂದು ಜವಾಬ್ದಾರಿ ಅಲ್ವೇನ್ರಿ? ಅಧಿಕಾರಕ್ಕೆ ಬಂದು ಜನರ ಸೇವೆ ಮಾಡೋ ಭಾಗ್ಯ ಸಿಕ್ಕಾಗ ಅಷ್ಟೂ ದಿವಸ ನಿಮ್ಮ ಹೊರಗಡೆ ಕೆಲಸಕ್ಕೆ ನಿಮ್ಮ ಇಡೀ ಜೀವನಾನ ಮುಡುಪಾಗಿ ಇಟ್ಟಿದ್ದೀರಾ. ಆ ಸಮಯದಲ್ಲಿ ನಿಮಗೆ ಮನೆ ನೆನಪಿಗೆ ಬಂದು ನಾನು ನನ್ನ ಮನೆ ಜವಾಬ್ದಾರಿನ ತಪ್ಪಿಸ್ಕೊಂಡಿದ್ದೀನಿ ಅನ್ನೋ ಪಾಪ ಪ್ರಜ್ಞೆ ನಿಮ್ಮನ್ನು ಯಾವತ್ತಾದ್ರೂ ಕಾಡಿದ್ಯಾ ರೀ? ಮಕ್ಳು ಏನ್ ಮಾಡ್ತಿದಾರೋ, ಹೆಂಡತಿ ಹೇಗಿದ್ದಾಳೋ, ಅವಳು ಮನೇನ ಹೇಗೆ ಮ್ಯಾನೇಜ್ ಮಾಡ್ತಿದ್ದಾಳೋ ಅನ್ನೋ ಆಲೋಚನೆ ನಿಮ್ಮನ್ನ ಒಂದ್ ಸರ್ತಿನಾದ್ರೂ ಕಾಡಿದೆ ಅಂದ್ರೆ ಇವತ್ತು ನೀವು ಸಮಾಜದ ಕೆಲಸಕ್ಕೆ ರಜಾ ಹಾಕಿ ಸುಮ್ಮನೆ ಕೂತಿದ್ದೀನಲ್ಲ ಅನ್ನೋ ಗಿಲ್ಟ್ ಅನುಭವಿಸೋದಕ್ಕೆ ಅರ್ಹ. ಅಲ್ಲ ಬಾ, ಸಂಸಾರ ನೋಡ್ಕೊಳ್ಳೋಕೆ ನೀನ್ ಇದೆಯಲ್ಲ. ಅಂದ್ರೆ ನಿಮಗ್ ಮನೆ ನೆನಪು ಕಾಡಿಲ್ಲ ಅಂತಾಯ್ತು. ಬಾನು, ಅದು ರೀ, ನಮಗೋಸ್ಕರ, ನಮ್ ಮನೆಗೋಸ್ಕರ ನಾನ್ ನಿಮ್ ಹತ್ರ ಕೇಳಿದ್ದು 3 ದಿವಸ. ಈ 3 ದಿವಸದಲ್ಲೂ ನಿಮಗ್ ಸಮಾಜನೇ ಕಾಡ್ತಾ ಇದೆ ಅಂದ್ರೆ ಅದೇ ಮುಖ್ಯ, ಅದೇ ನಿಮ್ ನಿದ್ದೆ ಕೆಡಿಸ್ತಾ ಇದೆ ಅನ್ನೋದಾದ್ರೆ ದಯವಿಟ್ಟು ನಿಮ್ ಮೊಬೈಲ್ ಆನ್ ಮಾಡ್ಕೊಂಡು ಮಾತಾಡ್ಬಿಡಿ. ನಡೆಯೋ ನಿಶ್ಚಿತಾರ್ಥನೂ ನಾನೇ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಮುಗಿಸ್ಕೋತೀನಿ. ನೀವು ನಿಮ್ ಕೆಲಸ ನೋಡ್ಕೊಳ್ಳಿ.